ಲಭ್ಯ ಆಗಬೇಕಂತೇಳಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡಗಳು ಮತ್ತು ಸಾರ್ವಜನಿಕರು ವೈಯಕ್ತಿಕವಾಗಿ ಇವರಿಗೆ ನಷ್ಟ ಆಗಿದೆ. ನಷ್ಟ ಅಂದರೆ ಇವರು ನಮ್ಮ ಇರ್ಪಣ್ಣರು ಹೇಳಿದಲ್ಲ, ಪ್ರತಿಪಕ್ಷ ನಾಯಕರಾಗಬೇಕಾಯ್ತು, ರಾಜ್ಯದ ಅಧ್ಯಕ್ಷ ಆಗಬೇಕು, ಎರಡೂ ಆಗಲಿಲ್ಲ. ಹತಾಶ ಮನೋಭಾವದಿಂದ ಉತ್ತರ ಕರ್ನಾಟಕ ಇವರಿಗೆ ಅಂದರೆ ಇವರು ಅಧ್ಯಕ್ಷ ಆಗಿಲ್ಲ ಅಂದ ತಕ್ಷಣ, ಇವರು ವಿಪಕ್ಷ ನಾಯಕರಾಗಿಲ್ಲ ಅಂದ ತಕ್ಷಣ ಉತ್ತರ ಕರ್ನಾಟಕ ಜನ ಯಾರಾದರೂ ಇಂಥವ್ರನ್ನೇ ಅಧ್ಯಕ್ಷರು ಮಾಡಿರಿ, ಇಂಥವ್ರನ್ನೇ ವಿಪಕ್ಷ ನಾಯಕರಿಂದ ಮಾಡಿರಿ ಕೇಳಿರ್ಪಣೆ ನೀವು? ಕೇಳಲಿಲ್ಲ. ಉತ್ತರ ಕರ್ನಾಟಕ ಏನು ನಮ್ಮ ಸರ್ಕಾರದಾಗ ಅಭಿವೃದ್ಧಿ ಮಾಡಬೇಕಾಯ್ತು, ಮಾಡಿದ್ದಾರೆ. ಆದರೆ ಎಲ್ಲ ಸಮಯನ ನೀವು ಟೀಕೆ ಮಾಡೋಕ್ಕೆ ಬಳಸ್ಕೊಂಡ್ರಲ್ಲ, ಕೆಟ್ಟ ಶಬ್ದಗಳು, ಏಕವಚನದಲ್ಲಿ ಅಶ್ಲೀಲವಾದ ಮಾತುಗಳನ್ನಾಡಿದರು. ನಾವು ಮಾತಾಡಬಾರ್ದು, ನಮಗೆ ಮಾತಾಡಬೇಕಂತ ಖಂಡಿತ ಹೇಳ್ತೀನಿ, ಯಾರೂ ಸೂಚನೆ ಕೊಟ್ಟಿಲ್ಲ. ಮಾತಾಡಬಾರ್ದು ಪರಸ್ಪರ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ. ಆದರೆ ಅನಿವಾರ್ಯವಾಗಿ ಇವತ್ತು ನಮ್ಮ ಮಾಡಲ್ ಇರ್ಪಣ್ಣ ಕರೆ ಮಾಡಿ, ಇವರು ನಮ್ಮ ಬ್ಯಾಡಗಿ ಇರ್ಪಣ್ಣ, ಬಳ್ಳಾರಿ ಇರ್ಪಣ್ಣ ಅಂತಾರೆ, ಕರೆ ಮಾಡಿದರು. ಅನಿವಾರ್ಯವಾಗಿ ಮಾತಾಡ್ತೀನಿ. ನಾನು ಬಸವಗೌಡರಿಗೆ ಸವಾಲು ಹಾಕ್ತೀನಿ. ಇರ್ಪಣ್ಣ ಹೇಳಿದಂಗೆ ಅಧಿವೇಶನದೊಳಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕೋವಿಡ್ನಲ್ಲಿ ಅವ್ಯವಹಾರ ಆಗಿಲ್ಲ, ಅನ್ಯಾಯ ಆಗಿಲ್ಲ, ದಾಖಲೆ ಸಮೇತ ನಮ್ಮ ಸರ್ಕಾರ ಅವಧಿಯಲ್ಲಿ ಐಸೋಲೇಷನ್ ಮಾಡೋಕ್ಕೆ, ಬೆಡ್ಗಳಿಗೆ, ಲಸಿಕೆಗೆ ಮತ್ತು ಯಾವ್ದಾರು ಗೆಸ್ಟು ಆಕ್ಸಿಜನ್ ಪ್ಲಾಂಟ್ಗಳು ಹಣ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಅಧಿವೇಶನದ ಒಳಗಡೆ ದಾಖಲೆ ಸಮೇತ ನಮ್ಮ ನಾಯಕರುಗಳು ಬಿಡುಗಡೆ ಮಾಡಿದ್ದಾರೆ. ಪ್ರತಿಪಕ್ಷದ ನಾಯಕರು ಗಾಳಿಯಲ್ಲಿ ಗುಂಡೊಡೆದರು. ಇಂದಿನ ಮುಖ್ಯಮಂತ್ರಿಗಳು ಅಂದಿನ ಪ್ರತಿಪಕ್ಷ ನಾಯಕರಾಗಿದ್ದರು. ಗಾಳಿಯಲ್ಲಿ ಗುಂಡೊಡೆದು ಅವ್ಯವಹಾರ, ಭ್ರಷ್ಟಾಚಾರ, ಕೋವಿಡ್ನಲ್ಲಿ ಅಂತ ಹೇಳಿದರು. 100 ಬಾರಿ ಸುಳ್ಳು ಹೇಳಿ ಸತ್ಯ ಮಾಡೋಕ್ಕೆ ಹೊರಟರು. ಆದರೆ ದಾಖಲೆ ಯಾರಪ್ಪನ ಮನೆ ಸ್ವತ್ತಲ್ಲ, ದಾಖಲೆ ಬಿಡುಗಡೆ ಮಾಡಿದ ಸರ್ಕಾರ. ಅಧಿವೇಶನ ಒಳಗಡೆ 40,000 ಕೋಟಿನೇ ಖರ್ಚಾಗಿಲ್ಲ. 40,000 ಕೋಟಿ ಅಂತ ಹೇಳಿದ್ವಿ. ಕಾಮಿಡಿ ಪೀಸ್ ಹಾಕ್ತೀರಿ ಅಷ್ಟೇ, ಕಾಮಿಡಿ ಪೀಸ್ ಹಾಕ್ತೀರಿ ಜನರಿಗೆ, ನೀವು ಕಾಮಿಡಿ ಪೀಸ್ ಹಾಕ್ತೀರಿ. ಒಂದು ಸರಿ ನಮಗೆ ಹೇಳಿರಿ ಇವರು, ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಕೋವಿಡ್ನಲ್ಲಿ 8 ಲಕ್ಷ ಖರ್ಚಾತಂದ್ರು. ಯಡಿಯೂರಪ್ಪನವ್ರು ನಿಮಗೆ 8 ಲಕ್ಷ ಖರ್ಚು ಮಾಡ್ಕೊಂಬರಿದ್ದ ಸರ್ಕಾರ ಹೇಳಿದ್ರಿ, ಯಡಿಯೂರಪ್ಪನವ್ರು ಹೇಳಿದ್ರ? ನಿಮಗೆ ಐಷಾರಾಮಿ ಹಾಸ್ಪಿಟ್ಲಿಗೆ ಬೇಕಾಯ್ತು, ಹೋಗಿದ್ದೀರಿ. ಅರೆ ನಮಗೂ ಕೋವಿಡ್ ಬಂತು, ಇರ್ಪಣ್ಣಿಗೆ ಎಲ್ಲರಿಗೂ ಬಂತು. ನಮ್ಮ ಭಾಳಷ್ಟು ಜನ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕ ಬಂಧುಗಳು, ಯಡಿಯೂರಪ್ಪನವ್ರಿಗೂ ಕೋವಿಡ್ ಬಂತು, ಎಲ್ಲರಿಗೂ ಬಂತು ಕೋವಿಡ್. ಆದರೆ ನಾವು ಸ್ವತಃ ಚಿಕ್ಕಟೇರಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೆದು ನಾವು ಮನೇಲಿ ಐಸೋಲೇಷನ್ ಮನೆಗಳೊಳಗೆ ಇದ್ರಾಗಿದ್ವಿ. ನಿಮಗೆ ಐಷಾರಾಮಿ ಹಾಸ್ಪಿಟ್ಲಿಗೆ ಬೇಕಾಯ್ತು, ನೀವು ಹೋಗಿದ್ರಿ. ಏನು ಯಡಿಯೂರಪ್ಪನವ್ರು ನಿಮ್ಮ 8 ಲಕ್ಷ ತಗೊಂಡ್ರೆ, 8 ಲಕ್ಷ ಖರ್ಚಾತಂದರೆ ಅದು ನಿಮಗೆ ಬೇಕಾಯ್ತು, ಹೋಗಿದ್ದೀರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು ಯತ್ನಾಳ್ರವರೇ.